ಬಹುಶಃ ಇತಿಹಾಸದಲ್ಲಿ 75 ತುರ್ತು ಪರಿಸ್ಥಿತಿ ಆದಮೇಲೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಆರ್ ಟಿ ಐ ಕಾರ್ಯಕರ್ತ ನಂಬರ್ ಆಫ್ ಅಪ್ಲಿಕೇಶನ್ಸ್ಗೆ ಒಂದು ಚೆಕ್ ಹಾಕಿ ಅದ್ರ ಮೇಲೆ ಅದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮನ್ನ ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ ಅಂತ ಹೇಳಿರೋದು ಬಹುಶಃ ಇತಿಹಾಸದಲ್ಲಿ ಇದೆ ಮೊದಲನೇ ಬಾರಿಗೆ. ಕಾಂಗ್ರೆಸ್ ಅವ್ರು ಏನಪ್ಪ ಅಂದರೆ ಅಧಿಕಾರದಲ್ಲಿ ಇಲ್ದಾಗ ಎಲ್ಲ ಮಾತಾಡ್ತಾರೆ. ನಾವು 74th ಅಮೆಂಡ್ಮೆಂಟ್ ತಂದವ್ರು, ನಾವು ಲೋಕಲ್ ಅರ್ಬನ್ ಬಾಡೀಸ್ಗೆ ನಾವು ಗವರ್ನೆನ್ಸ್ ಕೊಟ್ಟಿದ್ದು ಹೆಚ್ಚಿನ ಮಹತ್ವ ಕೊಟ್ವಿ ಅಂತೆಲ್ಲ ಹೇಳ್ತಾರೆ. ಆದರೆ ಅವ್ರ ಸರ್ಕಾರ ಬಂದಾಗ ಯಾವ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತು, ಮುನ್ಸಿಪಲ್ ಕಾರ್ಪೊರೇಷನ್ಸು, ಮಹಾನಗರ ಪಾಲಿಕೆ ಯಾವುದೂ ಚುನಾವಣೆಗಳು ಮಾಡಲ್ಲ. ಈಗ ಆರ್ ಟಿ ಅಂತ ಒಂದು ಒಳ್ಳೆಯ ಅಸ್ತ್ರ, ಇಡೀ ದೇಶದಲ್ಲೇ ಎಲ್ಲರೂ ಮೆಚ್ಚುವಂಥ ಅಸ್ತ್ರ. ಇವತ್ತು ಎಂಥ ವಿಷಯಗಳು ಆಚೆ ಬಂದಿದೆ ಆರ್ ಟಿ ಐ ಅಂದರೆ, ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ನಮ್ಗೆ ಗೊತ್ತಾಗಿದೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ನಮಗೆ ಗೊತ್ತಾಗಿದೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಬಗ್ಗೆ ಗೊತ್ತಾಗಿದೆ. ಸಾಕಷ್ಟು ವಿಷಯಗಳು ಆರ್ಚಿವಲ್ ಇದ್ದಂಥ ವಿಷಯಗಳನ್ನ ಇವತ್ತು ಆಚೆ ತರೋಕ್ಕಾಗಿದ್ದೇ ಆರ್ ಟಿ ಐ. ಇಂಥ ಆರ್ ಟಿ ಐ ಅಸ್ತ್ರವನ್ನು ನಾನು ಇಲ್ಲ ಅಂತ ಹೇಳಿಲ್ಲ, ಅದನ್ನ ಮಿಸ್ಯೂಸು ಆಗಿದೆ. ಬಟ್ ಕಾನೂನು ಏನು ಹೇಳುತ್ತೆ, 100 ಜನ ಅಪರಾಧಿಗಳು ಬಿಟ್ಟರೂ ಪರವಾಗಿಲ್ಲ, ನಿರಪರಾಧಿ ಒಬ್ಬನ ನಾವು ಬಚಾಯಿಸಬೇಕು ಅಂತ ಹೇಳುತ್ತೆ. ಇಲ್ಲಿ ಆರ್ ಟಿ ಐ ಕಾರ್ಯಕರ್ತರು ಕೆಲವರು ಜಿನೈನ ಕೇಳ್ತಾರೆ. ಇವಾಗ ಆಯ್ತಪ್ಪ, ವೈಟ್ ಟಾಪಿಂಗು ಇವತ್ತು ನಮ್ಮ ಬೆಂಗಳೂರಲ್ಲೇ ಒಂದು BBMPಯಿಂದ ಮಾಡಿದ್ರೆ 8 ಕೋಟಿ, ಮೆಟ್ರೋ ಅಲ್ಲಿ ಮಾಡಿದ್ರೆ 11 ಕೋಟಿ, ಸ್ಮಾರ್ಟ್ ಸಿಟಿಯಲ್ಲಿ ಮಾಡಿದ್ರೆ 16 ಕೋಟಿ, ಅದೇ ಇದು ಕ್ಯೂಬಿಕ್ ಮೀಟರ್ M20 ಕಾಂಕ್ರೀಟೆ. ಮತ್ತು ಏನಕ್ಕೆ ಇಷ್ಟೆಲ್ಲ ಜಾಸ್ತಿ ಆಗ್ತಾಯಿತ್ತು ಅದನ್ನು ತಿಳ್ಕೊಬೇಕಾದ್ರೆ ಹೆಂಗೆ ತಿಳ್ಕೊಬೇಕು ನಾವು? ಆರ್ ಟಿ ಐ ಇಲಾಖೆ ತಿಳ್ಕೊಬೇಕು. ಈ ರೀತಿ ನ್ಯೂನತೆಗಳಿರೋದನ್ನು ಕಂಡುಹಿಡಿಯೋಂಥ ಕೆಲಸವನ್ನು ನಮ್ಮ ಆರ್ ಟಿ ಐ ಕಾರ್ಯಕರ್ತರು ಮಾಡ್ತಾಯಿದ್ದಾರೆ. ಅದರಲ್ಲಿ ಬ್ಲ್ಯಾಕ್ ಶಿಪ್ಪು ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಎಲ್ಲರನ್ನೂ ಒಂದೇ ಥರ ಪೇಂಟ್ ಮಾಡಬಾರ್ದು. ಎಷ್ಟನ ಅಪ್ಲಿಕೇಶನ್ ಹಾಕಲಿ, ನಿಮ್ದೇನು ಧರ್ಮ, ದುಡ್ಡು ಕಟ್ಟಲ್ವ? ನಾವು 10 ರೂಪಾಯಿ ಕಟ್ತೀವಿ, ನೀವು ಅದು ನಾವು ಕೇಳಿದಂಥ ಮಾಹಿತಿ ಕೊಡೋದಂದ್ರೆ ನಾವು ಅಪೀಲ್ಗೆ ಹೋಗ್ತೀವಿ. ಕಾನೂನಲ್ಲಿ ಅದು ಎಲ್ಲದಕ್ಕೂ ಕಾನೂನಲ್ಲಿ ಇದೆ ಅವಕಾಶ. ನೀವು ಅದನ್ನು ಬಿಟ್ಟುಬಿಟ್ಟು ಏಕಾಏಕಿ ಇಷ್ಟೇ ಅಪ್ಲಿಕೇಶನ್ ಹಾಕಬೇಕು, ಇಷ್ಟರ ಮೇಲೆ ಹಾಕಿದ್ರೆ ನಿಮ್ಮನ್ನು ಬ್ಲ್ಯಾಕ್ ಲಿಸ್ಟ್ ಮಾಡೋದು ಭಾರಿ ತಪ್ಪಿದೆ. ಇದ್ರ ವಿರುದ್ಧ ಉಗ್ರವಾದ ಹೋರಾಟ ನಡೀಬೇಕು. ಇದನ್ನು ನಾವು ಕಾನೂನಾತ್ಮಕಕ್ಕೂ ಹೋರಾಟ ಮಾಡಿ ಕೋರ್ಟಲ್ಲೂ ಇದಕ್ಕೆ ಒಂದು ರಿಲೀಫ್ ತಗೊಳ್ಳೋಂಥ ಕೆಲಸ ಮಾಡಬೇಕು. ಖಂಡಿತವಾಗ್ಲೂ ಈ ಸರ್ಕಾರ ದಿವಾಳಿಯಾಗಿದೆ. ಸರ್ಕಾರ ಇದೆಯಾ? ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ, ಆರ್ಥಿಕ ಇದು ವ್ಯವಸ್ಥೆನೂ ಕೆಟ್ಟಿದೆ, ಎಲ್ಲವನ್ನೂ ಕೆಟ್ಟಿದೆ. ಇವ್ರು ಮಾಡ್ತಾ ಇರೋಂಥ ಒಂದು 5-6 ಗ್ಯಾರಂಟಿಗಳನ್ನ ಕೊಟ್ಟು ಎಲ್ಲ ಮನೆಯಿಂದ ಇರೋಂಥ ದುಡ್ಡೆಲ್ಲ ತಗೊಂಡು 2,000 ರೂಪಾಯಿ ಕೊಡೋದು ಯಾವ ರೀತಿ ಒಳ್ಳೆಯದು, ಯಾವ ರೀತಿ ಕರೆಕ್ಟ್ ಅಂತ ಹೇಳಬೇಕು. ಇವೆಲ್ಲ ಆಚೆ ಬರುತ್ತೆ. ಮೊನ್ನೆ 700 ಕೋಟಿ ಹಗರಣ ಆಗಿದೆ ಎಕ್ಸೈಸಲ್ಲಿ. ಯಾವನೊಬ್ಬ ಈ ಎಕ್ಸೈಸ್ ಅದು ವೈನ್ ಸ್ಟೋರ್ ನಡೆಸೋಂಥ ಮಾಲೀಕ ಬಂದು ಆಚೆ ಮಾತಾಡ್ತಾನೆ ಅಂದರೆ ಪಾಪ ಅವ್ನಿಗೆ ಇನ್ನೆಷ್ಟು ಬೇಜಾರಾಗಿರಬೇಕು, ಎಷ್ಟು ಟಾರ್ಚರ್ ಕೊಟ್ಟಿರಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹೆಂಗೆ ಸಿಕ್ಕಾಕೊಂತು? ಆರ್ ಟಿ ಐಯಿಂದನೇ ಸಿಕ್ಕಾಕೊಂಡು. ಮೂಡ ಹಗರಣ ಹೆಂಗೆ ಸಿಕ್ಕಾಕೊಂತು? ಆರ್ ಟಿ ಐಯಿಂದನೇ ಸಿಕ್ಕಾಕೊಂಡಿದ್ದು. ಆದ್ದರಿಂದ ಅದನ್ನು ಹತ್ತಿಕ್ಕುವಂಥ ಕೆಲಸ, ಇದು ಒಂಥರ ಪ್ರಜಾತಂತ್ರನ ಕಗ್ಗೊಲೆ ಮಾಡುವಂಥ ಕೆಲಸ ಅಂತ ನಾನು ಅಂದ್ಕೊತೀನಿ.